ನಮ್ಮೊಂದಿಗೆ ಮಾತನಾಡಲು ಆರ್ಯ ಈಡಿಗ ಸಂಘದ ಅಧ್ಯಕ್ಷರಾದ ಶ್ರೀಧರ್ ಉಳ್ತಿಕೊಪ್ಪ ನಮ್ಮೊಂದಿಗಿದ್ದಾರೆ. ಎಸ್ಪಿಗೆ ದೂರು ಕೊಟ್ಟಿದ್ದೀರಾ ಸರ್, ಈ ಬಗ್ಗೆ ಏನ್ ಹೇಳ್ತೀರಿ? ಹಲೋ, ಕೇಳ್ತಾ ಇದೆಯಾ? ಹೇಳಿ ಮಾತಾಡಿ. ಓಕೆ, ಇವತ್ತು ನಾವು ಶಿವಮೊಗ್ಗ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಾದ SP ಅವರಿಗೆ ಇವತ್ತು ನಾವು ಭೇಟಿ ಮಾಡಿ ಒಂದು ಮನವಿಯನ್ನು ಕೊಟ್ಟಿದ್ದೇವೆ. ಏನ್ ಮನವಿ ಅಂತಂದ್ರೆ, ಸಿಗಂದೂರು ಸೇತುವೆ ವಿಚಾರದ ಬಂದಾಗ ಸನ್ಮಾನ್ಯ ಮಧು ಬಂಗಾರಪ್ಪನವರು ಒಂದು ಪ್ರತಿಕ್ರಿಯೆಯನ್ನ ಮಾಧ್ಯಮಗಳಿಗೆ ಕೊಡ್ತಾರೆ. ಆ ಮಾಧ್ಯಮ ಕೊಟ್ಟಿರೋ ಪ್ರತಿಕ್ರಿಯೆಯನ್ನ ತಿರುಚಿ ಯಾರೋ ಅದನ್ನ ಅವರ ತೇಜೋವಧಿ ಮಾಡ್ತಕ್ಕಂಥ ಪ್ರಯತ್ನ ಮಾಡಿರ್ತಕ್ಕಂಥದ್ದು ನಾವು ಗಮನಿಸಿದ್ದೇವೆ. ಇದು ಸತ್ಯಕ್ಕೆ ದೂರವಾಗಿರ್ತಕ್ಕಂಥದ್ದು ವಿಚಾರ. ಮಧು ಬಂಗಾರಪ್ಪನವರು ಆ ರೀತಿ ಹೇಳಿಲ್ಲ. ಅವ್ರ ಹೇಳಿಕೆಯನ್ನ ತಿರುಚಿ ಅವ್ರ ತೇಜೋವಧಿ ಮಾಡ್ತಕ್ಕಂಥ ಪ್ರಯತ್ನ ಯಾರೋ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿದ್ದಾರೆ. ಹಾಗೆ ಅವ್ರ ಹೇಳಿಕೆಯನ್ನು ಯಾರು ತಿರುಚಿದ್ದಾರೆ ಅವ್ರ ಮೇಲೆ ಕಾನೂನು ಕ್ರಮ ತಗೋಬೇಕು ಅಂತಕ್ಕಂಥ ಒತ್ತಾಯ ನಮ್ಮೆಲ್ಲ ಸಮಾಜ ಮುಖಂಡರದ್ದು ಮತ್ತೆ ಎಲ್ಲ ಸಂಘಟನೆರದ್ದು ನಾವು ಮನವಿ ಮಾಡಿದ್ದೀವಿ. ವಾಸ್ತವವಾಗಿ ಮಧು ಬಂಗಾರಪ್ಪನವರು ಏನ್ ಹೇಳಿದ್ರು? ಅವರೇನ್ ಹೇಳಿದ್ದಾರೆ ಅಂತಂದ್ರೆ, ಸಿಗಂದೂರು ಸೇತುವೆ ವಿಚಾರದಲ್ಲಿ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ. ಸಿಗಂದೂರು ವಿಚಾರದಲ್ಲಿ ಅವರು ಈ ಹಿಂದೆ ಕೂಡ ಸಿಗಂದೂರು ವಿಚಾರ ಬಂದಾಗ ಸಿಗಂದೂರು ಪರವಾಗಿ ಹೋರಾಟ ಮಾಡಿ ಸಿಗಂದೂರ ಸಂರಕ್ಷಣೆ ವಿಚಾರದಲ್ಲಿ ಅಲ್ಲಿಯ ಭಕ್ತರ ಸೇವಾ ಸೌಲಭ್ಯ ಮತ್ತೊಂದೆಲ್ಲಾ ವಿಚಾರದಲ್ಲಿ ನಾನು ಇದೀನಿ ಅಂತಕ್ಕಂಥ ಭರವಸೆ ಕೊಟ್ಟಿದ್ರು. ಮೊನ್ನೆನೂ ಕೂಡ ಅವ್ರು ಹೇಳಿದ್ದಾರೆ, ಸಿಗಂದೂರು ದೇವಸ್ಥಾನ ಅಭಿವೃದ್ಧಿಗೆ ಸರ್ಕಾರ ಅನೇಕ ಕಾರ್ಯಕ್ರಮ ಹಾಕೊಂಡಿದೆ, ಆ ನಿಟ್ಟಿನಲ್ಲಿ ಅವರು ಕಾರ್ಯಪ್ರವೃತ್ತರಾಗಿದ್ದಾರೆ. ಅವ್ರ ಹೇಳಿಕೆಯನ್ನ ಸಿಗಂದೂರು ಏನೋ ಮುಗಿಸ್ತೀವಿ ಅಂತ ಹೇಳಿತ್ತು ಯಾರೋ ಮಾಡಿದಾರೆ ಅಂತಂದ ಆತರ ಹೇಳಿಕೆಯನ್ನು ತಿರುಚಿ ಅದನ್ನ ಅವ್ರು ಹಿಂಗ್ ಹೇಳಿದ್ದಾರೆ ಅಂತೇಳಿ ಮಾಡಿದ್ದಾರೆ. ಅದು ತಪ್ಪು. ಅದು ಆತರ ಅವ್ರ ಹೇಳಿಕೆ ನೀಡಿಲ್ಲ ಅಂತಕ್ಕಂಥ ನಮ್ಗೆ ಕನ್ಫರ್ಮ್ ಆಗಿದೆ, ಮನದಟ್ಟಾಗಿದೆ. ಜಿಲ್ಲಾ ರಕ್ಷಣಾಧಿಕಾರಿಗಳು ಏನ್ ಹೇಳಿದ್ರು ಸರ್? ಅವ್ರಾಯ್ತು, ನಾವು ಇದನ್ನ ನಿಮ್ಮ ಮನವಿಯನ್ನು ಪರಿಶೀಲಿಸಿ ನಾವು ಕಾನೂನು ಪ್ರಕಾರ ಕ್ರಮ ಕೈಗೊಳ್ತೀವಿ ಅಂತಕ್ಕಂಥ ಭರವಸೆ ಅವ್ರು ನೀಡಿದ್ದಾರೆ. ಕನ್ನಡ ಮೀಡಿಯಂ ಜೊತೆ ಮಾತನಾಡಿದಕ್ಕಾಗಿ ಧನ್ಯವಾದಗಳು ಸರ್. ಧನ್ಯವಾದಗಳು.